ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಈ ವರ್ಷದ ಥೀಮ್ ಏನು ಗೊತ್ತಾ? ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ. ಇವತ್ತು ಜಗಲಿಕಟ್ಟೆಯಲ್ಲಿ ಇದ್ರ ಬಗ್ಗೆ ಏನೇನಿದೆ ಕೇಳೋಣ ಬನ್ನಿ. ಇಲ್ಲಿಂದ ದೂರ ಇರೋ ಬ್ರೆಜಿಲ್ ದೇಶದ ಒಂದು ಕತೆ ಹೇಳಲ ಇವತ್ತು. ನೀವು ಸಮುದ್ರ ನೋಡಿದ್ದೀರಾ? ಬ್ರೆಜಿಲ್ ದೇಶದಲ್ಲಿ ಅದೇ ಥರದ್ದು ಒಂದು ಸಮುದ್ರ ಇತ್ತು. ಅದರ ದಡದಲ್ಲಿ ಜಾವೋ ಅಂತ ಒಬ್ಬವನ್ ಮನೆ ಕಟ್ಕೊಂಡಿದ್ದ. ಸಮುದ್ರ ದಡದಲ್ಲೇ ಮನೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಒಂದಿನ ಅವನು ಬೋಟಲ್ಲಿ ಕೂತ್ಕೊಂಡು ಸಮುದ್ರದಲ್ಲಿ ಹೋಗ್ತಾ ಇರೋವಾಗ ಈ ಕಾರ್ಖಾನೆಯಿಂದ ವೇಸ್ಟ್ ಬರುತ್ತಲ್ಲ, ಆ ಥರದ ಎಣ್ಣೆಲಿ ಏನೋ ಒಂದು ಕಬ್ಬಣ್ಣದ್ದು ಒದ್ದಾಡ್ತಾ ಇದ್ದಂಗೆ ಕಾಣಿಸ್ತು. ಏನಪ್ಪ ಅದು ಅಂತ ಹತ್ರ ಹೋಗಿ ನೋಡಿದ್ರೆ ಒಂದು ಪೆಂಗ್ವಿನ್ ಆ ಎಣ್ಣೆಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ರೆಕ್ಕೆ ಕಾಲು ಏನು ಅಲ್ಲಾಡ್ಸೋಕ್ಕೂ ಆಗದೆ ಇರೋಷ್ಟು ಮೈ ಪೂರ್ತಿ ಎಣ್ಣೆ ಅಂಟ್ಕೊಂಡ್ಬಿಟ್ಟಿದೆ. ಅದರಿಂದ ಹೊರಬರೋಕೆ ಆಗದೆ ವಿಲ್ವಿಲ ವಿಲ್ವಿಲ ಅಂತ ಒದ್ದಾಡ್ತಾ ಇತ್ತು. ಅದನ್ನ ನೋಡಿ ಅಯ್ಯೋ ಪಾಪ ಅಂತ ಅನಿಸಿ ಅದನ್ನ ಬಿಡಿಸ್ಕೊಂಡು ಬಂದ. ಪಾಪ ಆ ಪೆಂಗ್ವಿನ್ ಚರ್ಮಕ್ಕೆ ತುಂಬಾ ಪೆಟ್ಟಾಗ್ಬಿಟ್ಟಿತ್ತು. ಅವನದನ್ನ ಮನೆಗೆ ಕರ್ಕೊಂಡು ಬಂದು ಗಾಯ ಎಲ್ಲ ಕ್ಲೀನ್ ಮಾಡಿ ಔಷಧಿ ಹಚ್ಚಿ ತನಗೆ ಗೊತ್ತಿರೋಷ್ಟು ಚಿಕಿತ್ಸೆ ಮಾಡ್ದ. ಹೀಗೆ 1 ವಾರ ಕಳೀತು. ಇದಕ್ಕೀಗ ಗುಣ ಆಗಿದೆಯಲ್ಲ, ಇದು ಮತ್ತೆ ಅದ್ರ ಮನೆಗೆ ವಾಪಸ್ ಹೋಗುತ್ತೇನೋ ಅಂತ ಅಂದ್ಕೊಂಡು ಜಾವೋ ಬೋಟಲ್ಲಿ ಅದನ್ನ ಕರ್ಕೊಂಡು ಹೋಗಿ ಒಂದು ದ್ವೀಪದ ಹತ್ರ ಬಿಟ್ಟು ಮನೆಗೆ ವಾಪಸ್ ಬಂದ. ಅದೇ ದಿನ ಸಾಯಂಕಾಲ ಏನೋ ಕೂಗಿ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂತ ಮನೆ ಹಿಂದ್ಗಡೆ ಬಂದು ನೋಡಿದ್ರೆ ಅದೇ ಪೆಂಗ್ವಿನ್ ವಾಪಸ್ ಬಂದ್ಬಿಟ್ಟಿದೆ. ಇವನ್ ಹುಡುಕೊಂಡು ಬಂದು ಕರೀತಾ ಇದೆ. ಅವನ್ ಪ್ರೀತಿಯಿಂದ ಅದಕ್ಕೆ ಡಿಂಡೆಮ್ ಅಂತ ಹೆಸರಿಟ್ಟು ತಿಂಡಿ ಎಲ್ಲ ಕೊಟ್ಟ. ಹೀಗೆ ಮನೆಯೊಳಗೆ ಸುತ್ತಮುತ್ತಲು ಎಲ್ಲ ಕಡೆ ಓಡಾಡ್ಕೊಂಡು ಅವನ ಜೊತೆನೆ ಸುಮಾರು ತಿಂಗಳಿತ್ತು ಆ ಪೆಂಗ್ವಿನ್. ಆದ್ರೆ ಒಂದಿನ ನೋಡ್ತಾನೆ ಡಿಂಡಿಮ್ ಕಾಣಿಸ್ತಾನೆ ಇಲ್ಲ. ಎಲ್ಲಿಗೆ ಹೋಯ್ತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಸುಮಾರು 4 ತಿಂಗಳ ನಂತರ ಮತ್ತೆ ಮನೆ ಹಿಂದ್ಗಡೆ ಬಂದಿದೆ. ಆಗ ಅವನು ಇದು ಆಗಾಗ ಅದ್ರ ಮನೆಗೆ ಹೋಗಿ ಬರುತ್ತೇನೋ, ನನ್ನ ಜೊತೆ ಇರಬೇಕು ಅಂತ ಅನ್ಸ್ದಾಗ್ಲೆಲ್ಲ ಇಲ್ಲಿಗೆ ಬರುತ್ತೇನೋ, ಇದು ಜೊತೆಗಿದ್ದಾಗ ಪ್ರೀತಿಯಿಂದ ಇರೋಣ ಅಂದ್ಕೊಂಡು ಖುಷಿಯಾಗಿ ಇದ್ದ. ನೀವೆಲ್ಲ ಇಷ್ಟೊತ್ತು ಕೇಳಿದ್ರಲ್ಲ ಡಿಂಡಿಮ್ ಮತ್ತೆ ಜಾವೋ ಕತೆ. ಇದು ಬರೀ ಕಥೆ ಅಲ್ಲ, ಬ್ರೆಜಿಲ್ ದೇಶದಲ್ಲಿ ನಿಜವಾಗ್ಲೂ ನಡೆದ ಘಟನೆ ಇದು. ಜಾವೋ ಆ ಪೆಂಗ್ವಿನ್ ಅನ್ನ ಕಾಪಾಡ್ದಾಗ್ಲಿಂದನೂ, ಅಂದ್ರೆ ಸುಮಾರು 8 ವರ್ಷದಿಂದಾನು ಅದು ಅವನ ಜೊತೆನೇ ಇದೆ. ವರ್ಷದಲ್ಲಿ 4 ತಿಂಗಳು ಬೇರೆ ಕಡೆ ಹೋಗುತ್ತೆ. ಅದು ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಜೂನ್ ತಿಂಗಳಲ್ಲಿ ಮತ್ತೆ ವಾಪಸ್ ಬರುತ್ತೆ. ಬೇರೆ ಯಾರಿಗೂ ಮುಟ್ಟೋಕು ಬಿಡಲ್ಲ ಇದು. ಆದ್ರೆ ಅವನ ಹತ್ರ ತಿಂಡಿ ತಿನ್ಸ್ಕೊಳ್ಳುತ್ತೆ, ಸ್ನಾನ ಮಾಡಿಸ್ಕೊಳ್ಳುತ್ತೆ, ಮಡ್ಲಲ್ಲಿ ಕೂತು ಮುದ್ದು ಮಾಡಿಸ್ಕೊಳ್ಳುತ್ತೆ. ಮನುಷ್ಯ ಪ್ರಾಣಿಗಳಿಗೆ ಪ್ರೀತಿ ತೋರಿಸಿದ್ರೆ ಅವು ಕೂಡ ಮತ್ತೂ ಜಾಸ್ತಿ ಪ್ರೀತಿನ ತೋರಿಸುತ್ತೆ ಅಂತ ಈ ಘಟನೆಯಿಂದ ಗೊತ್ತಾಯ್ತು ನಮ್ಗೆ ಅಲ್ವಾ? ಆದ್ರೆ ಎಲ್ಲಾ ಪ್ರಾಣಿಗಳಿಗೆ ಈ ತರ ಮುದ್ದು ಮಾಡಿನೇ ಪ್ರೀತಿ ತೋರಿಸ್ಬೇಕು ಅಂತೇನಿಲ್ಲ. ಪ್ರಾಣಿಗಳನ್ನ ಅವ್ರವ್ರ ಪಾಡಿಗೆ ಇರೋದಕ್ಕೆ ಬಿಡೋದು ಕೂಡ ನಾವು ಪ್ರಾಣಿಗೆ ತೋರಿಸೋ ಪ್ರೀತಿ ಮತ್ತು ಗೌರವದ ಒಂದು ರೀತಿ. ಈ ತರ ಪ್ರಾಣಿಗಳಿಗೆ ಅಂತಾನೆ ಕಾದಿರಿಸೋ ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಈಗ ಬನ್ನಿ. ಪ್ರಾಣಿಗಳಿಗೆ ಅಂತಾನೆ ಇರೋ ಜಾಗ ಅಂದ್ರೆ ಝೂ ಬಗ್ಗೆ ಹೇಳ್ತೀಯಾ ಇವತ್ತು? ಝೂ ಅಲ್ಲ, ಜೈವಿಕ ಸಂರಕ್ಷಣಾ ತಾಣಗಳ ಬಗ್ಗೆ, ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ ಬಗ್ಗೆ. ಇಲ್ಲಿ ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲದೆ ಆ ಜಾಗದಲ್ಲಿರೋ ಗಿಡ ಮರಗಳು, ಮೊದಲಿಂದ ಅಲ್ಲೇ ಉಳಿದುಕೊಂಡಿರೋ ಆದಿವಾಸಿಗಳು, ಹೀಗೆ ಎಲ್ಲರಿಗೂ ಸಂರಕ್ಷಣೆ ಕೊಡೋ
ಜಾಗಗಳ ಬಗ್ಗೆ. ಓಹ್, ಸರಿ ಸರಿ. ಆದ್ರೆ ಝೂನಲ್ಲಿ ಬೇಕಾದಷ್ಟು ಪ್ರಾಣಿಗಳಿರುತ್ತೆ. ಅದಕ್ಕೆ ತಿಂಡಿ ಕೊಡ್ತಾರೆ, ನೋಡ್ಕೊಳಕ್ ಜನ ಇರ್ತಾರೆ. ಹಂಗಿದ್ಮೇಲೆ ಪ್ರಾಣಿಗಳಿಗೆ ಅಂತಾನೆ ಬೇರೆ ಜಾಗ ಯಾಕೆ ಬೇಕು? ಝೂನಲ್ಲಿ ಈ ಎಲ್ಲಾ ಸೌಲಭ್ಯ ಇರತ್ತೆ ಸರಿ, ಆದ್ರೆ ಪ್ರಾಣಿಗಳ ಝೂದಲ್ಲಿ ಹೇಗಿರತ್ತೆ ಹೇಳು? ಪಂಜರದಲ್ಲಿ ಅಥವಾ ಒಂದು ಸಣ್ಣ ಜಾಗದಲ್ಲಿ. ಅಲ್ಲಿರೋದಕ್ಕೂ ದೊಡ್ಡ ಕಾಡಲ್ಲಿ ಆರಾಮಾಗಿ ಇಷ್ಟ ಬಂದ ಹಾಗೆ ಓಡಾಡ್ಕೊಂಡಿರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅದಕ್ಕೆ ಅಂತಾನೆ ದೊಡ್ಡ ದೊಡ್ಡ ಜಾಗಗಳನ್ನ ಗುರುತಿಸಿ ಅವುಗಳಿಗೆ ಅಂತ ಬಿಟ್ಕೊಟ್ಟಿದ್ದಾರೆ. ಹೌದಲ್ವಾ? ನಿಜ. ನಾವು ನಮ್ಮನೇಲಿ ಖುಷಿಯಾಗಿದ್ದಂಗೆ ಪ್ರಾಣಿಗಳು ಅವುಗಳ ಮನೆ ಅಂದ್ರೆ ಕಾಡಿನಲ್ಲಿ ಖುಷಿಯಾಗಿರ್ಲಿ ಅಂತ ಈ ಥರ ಜಾಗಗಳು. ಅರ್ಥ ಆಯ್ತು. ಇದೆಲ್ಲ ಸರಿ, ಆದ್ರೆ ಗಿಡ ಮರಗಳಿಗೆ ಅಂತ ಯಾಕೆ ಸಂರಕ್ಷಿತ ಪ್ರದೇಶ? ಅವುಗಳು ಎಲ್ಲಾ ಕಡೆ ಬೆಳೆಯುತ್ತೆ ಅಲ್ವಾ? ಎಲ್ಲಾ ಗಿಡ ಮರಗಳು ಒಂದೇ ಥರ ಇರಲ್ಲ. ಬೇರೆ ಬೇರೆ ಜಾಗಗಳಲ್ಲಿ ಬೆಳೆಯೋ ಮರ ಗಿಡಗಳಿಗೆ ಅವುಗಳದ್ದೇ ಆದ ವಿಶೇಷತೆ ಇರುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿನ ಗಂಧದ ಮರಗಳು, ಸುಂದರ್ಬನ್ಸ್ನ ಮ್ಯಾಂಗ್ರೋವ್ ಕಾಡುಗಳು, ಹೀಗೆ. ಮನುಷ್ಯ ತನ್ನ ಅನುಕೂಲಕ್ಕೆ ಅಂತ ಮರ ಕಡಿಯೋದೆಲ್ಲ ಈಗ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಹೀಗಾಗಿ ಹಲವಾರು ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ಉದಾಹರಣೆ ಕೊಡಬೇಕು ಅಂದ್ರೆ ಗ್ರೇಟರ್ ಒನ್ ಹಾರ್ನ್ಡ್ ರೈನೋಸಿರಸ್, ಕೃಷ್ಣಮೃಗ, ಹೀಗೆ. ನೀನ್ ಹೇಳಿದ್ಮೇಲೆ ನಂಗೆ ನೆನಪ ಆಗ್ತಾ ಇದೆ. ಮುಂಚೆ ಕಾಗೆ, ಗುಬ್ಬಚ್ಚಿ, ಗಿಣಿಗಳು ಎಷ್ಟೊಂದು ಕಣ್ಣೆ ಕಾಣಿಸ್ತಾ ಇದ್ವು. ಆದ್ರೆ ಈಗ ಅವುಗಳ ಸಂಖ್ಯೆ ಸಹ ಕಡಿಮೆ ಆಗ್ತಾ ಇದೆ. ಹೀಗೆ ಆಗ್ತಾ ಇದ್ರೆ ಮುಂದೊಂದಿನ ಇವನ್ನೆಲ್ಲ ಬರೀ ಪುಸ್ತಕದಲ್ಲಿರೋ ಚಿತ್ರಗಳಲ್ಲಿ ಮಾತ್ರ ನೋಡ್ಬೇಕಾಗತ್ತೆ ಅಷ್ಟೆ. ಹಾ, ಇದಕ್ಕಾಗಿಯೇ ಈ ಜಾಗಗಳು. ಅಪಾಯದ ಅಂಚಿನಲ್ಲಿರೋ ಗಿಡ ಮರಗಳನ್ನ ರಕ್ಷಿಸೋಕೆ ಕೆಲವೊಂದು ಜಾಗನ ಸಂರಕ್ಷಿತ ಪ್ರದೇಶ, ರಿಸರ್ವ್ಡ್ ಫಾರೆಸ್ಟ್ ಅಂತ ಘೋಷಿಸ್ತಾರೆ. ಇಲ್ಲಿ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಅಗತ್ಯವಿದೆ ಅಂತ ಆದ್ರೆ ಅದನ್ನ ಜೈವಿಕ ಸಂರಕ್ಷಿತ ಅರಣ್ಯ ಅಂತ ಪರಿಗಣಿಸ್ತಾರೆ. ಯಾಕಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಕೆಲವೊಂದ್ಸಲಿ ಆದಿವಾಸಿಗಳು, ಹೀಗೆ ಎಲ್ಲರೂ ಒಬ್ಬರಿಗೆ ಒಬ್ಬರು ಸಹಕಾರ ಕೊಟ್ಟು ಪರಸ್ಪರ ಪೂರಕವಾಗಿ ಇರುತ್ತವೆ. ಅದಕ್ಕೆ ಸಂಪೂರ್ಣ ಜಾಗನ ಸಂರಕ್ಷಿತ ಅಂತ ಘೋಷಣೆ ಮಾಡ್ತಾರೆ. ಹಾಗಿದ್ರೆ ಇಂಥ ಜಾಗಗಳಲ್ಲಿ ಪ್ರಾಣಿಗಳನ್ನ ಅವುಗಳಿರೋ ಕಡೆನೆ ಹೋಗಿ ನೋಡ್ಬೋದಾ? ಹೌದು. ಪ್ರಾಣಿಗಳ ಸಂರಕ್ಷಣೆಗೆ ಅಂತಾನೆ ಇರೋದು ವನ್ಯಜೀವಿ ಅಭಯಾರಣ್ಯಗಳು. ಇಲ್ಲಿ ಸರ್ಕಾರದ ನಿಯಮಗಳನ್ನ ಪಾಲಿಸಿ ಪ್ರಾಣಿಗಳನ್ನ ನೋಡೋಕೆ, ಸಫಾರಿಗೆ ಅಂತ ಹೋಗ್ಬೋದು. ಆದ್ರೆ ಪ್ರಾಣಿ ಬೇಟೆ ಎಲ್ಲ ಇಲ್ಲಿ ನಿಷೇಧ ಆಗಿದೆ. ಓಹ್, ಈ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ, ದಾಂಡೇಲಿ ಇದೆಲ್ಲ ಇದೆಯಲ್ಲ, ಆ ಥರ ಅಲ್ವಾ? ಹೌದು, ಸರಿಯಾಗಿ ಹೇಳ್ದೆ. ಆದ್ರೆ ಜೈವಿಕ ಸಂರಕ್ಷಣಾ ತಾಣ ಅಂತ ರೆಕಾರ್ಡ್ ಆಗಿದ್ರೆ ಆ ಜಾಗಗಳಿಗೆ ನಾವ್ಯಾರು ಹೋಗೋ ಹಾಗಿಲ್ಲ. ಇಷ್ಟೊಂದೆಲ್ಲ ತಿಳ್ಕೊಂಡೆ ಇವತ್ತು. ಇದನ್ನೆಲ್ಲ ಕೇಳಿದ್ಮೇಲೆ ನಂಗೆ ನಮ್ಮ ಮೇಷ್ರೊಬ್ರು ಹೇಳ್ತಿದ್ದ ಸುಭಾಷಿತ ನೆನಪಾಗ್ತಾ ಇದೆ. ಅದನ್ನ ಅವ್ರ ಧ್ವನಿಲೇ ಕೇಳೋಣ ಬನ್ನಿ. ನಿರ್ವನೇ ವಧ್ಯತೆ ವ್ಯಾಘ್ರೋ ನಿರ್ವ್ಯಾಘ್ರೋ ಛಿದ್ಯತೆ ವನಂ ತಸ್ಮಾತ್ ವ್ಯಾಘ್ರೋ ವನಂ ರಕ್ಷೇತ್ ವನಂ ವ್ಯಾಘ್ರಂ ನ ಪಾಲಯೇತ್. ಅಂದರೆ ಕಾಡುಗಳೇ ಇಲ್ದಿದ್ರೆ ಹುಲಿಯು ಆಹಾರ ಹುಡ್ಕೊಂಡು ನಾಡಿಗೆ ಬರಬೇಕಾಗತ್ತೆ. ಆಗ ಅದನ್ನು ಕೊಲ್ತಾರೆ ಅಥವಾ ಹಿಡಿತಾರೆ, ಹಿಡಿದು ಪಂಜರದಲ್ಲಿ ಕೂಡಿ ಹಾಕ್ತಾರೆ. ಒಂದು ವೇಳೆ ಕಾಡುಗಳಿದ್ದು ಅಲ್ಲಿ ಹುಲಿಗಳೇ ಇಲ್ಲದೆ ಇದ್ರೆ ಮಾನವರು ಕಾಡಿನಲ್ಲಿರುವ ಮರಗಳನ್ನೆಲ್ಲ ಕಡಿದು ಕಾಡುಗಳೇ ಇಲ್ಲದಂತೆ ಮಾಡಿಬಿಡ್ತಾರೆ. ಹಾಗಾಗಿ ಪ್ರಾಣಿಗಳಿಗೆ ಕಾಡುಗಳು ಆಶ್ರಯ ನೀಡ್ತವೆ. ಹುಲಿ ಮುಂತಾದ ಕ್ರೂರ ಪ್ರಾಣಿಗಳು ಕಾಡುಗಳ ರಕ್ಷಣೆಗೆ ಸಹಾಯವಾಗುತ್ತವೆ. ಹೀಗೆ ಪ್ರಕೃತಿಯಲ್ಲಿ ಒಂದಕ್ಕೊಂದು ಪೂರಕವಾಗಿ ಎಲ್ಲ ಪಶು ಪಕ್ಷಿ ಮರ ಗಿಡಗಳು ಇರುತ್ತವೆ. ಎಷ್ಟೊಂದು ಪ್ರಾಣಿಗಳು, ಗಿಡಮರಗಳು ಅಳಿವಿನ ಅಂಚಿನಲ್ಲಿವೆ. ಈ ಪರಿಸರ ಇರೋದು ತನಗೋಸ್ಕರನೇ ಅಂತ ಮನುಷ್ಯ ಅಂದ್ಕೊಂಡ್ರೆ ಹೀಗೆ ಆಗೋದು. ಅದ್ರ ಬದಲು ಬೇರೆ ಎಲ್ಲಾ ಪ್ರಾಣಿ, ಪಕ್ಷಿ, ಗಿಡ ಮರಗಳ ಥರ ನಾನೂ ಕೂಡ ಪರಿಸರದ ಒಂದು ಭಾಗ ಮಾತ್ರ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲಾ ಜೀವಿಗಳಿಗೂ ಗೌರವ ಕೊಟ್ಟು ಅದರದರ ಪಾಡಿಗೆ ಬದುಕೋಕೆ ಬಿಟ್ರೆ ಮಾತ್ರ ಮನುಷ್ಯನು ಚೆನ್ನಾಗಿ ಇರಬಹುದು, ಬೇರೆ ಪ್ರಾಣಿಗಳು ನೆಮ್ಮದಿಯಿಂದ ಇರಬಹುದು, ನಮ್ಮ ಪರಿಸರನ ಚೆನ್ನಾಗಿ ಕಾಪಾಡ್ಕೋಬಹುದು. ಇದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಪಾಲಿಸೋಣ.
ಅಲ್ವಾ? ಅಂದ್ಹಾಗೆ ಇಷ್ಟು ಹೊತ್ತು ನಮ್ಮ ದೃಷ್ಟಿಲಿ ಪರಿಸರದ ಬಗ್ಗೆ ಕೇಳಿದ್ರಿ. ಈಗ ನಿಮ್ಮ ಮನಸ್ಸಲ್ಲಿ ಪರಿಸರದ ಬಗ್ಗೆ ಏನಿದೆ ಅನ್ನೋದನ್ನ ಕೃತಿಯಲ್ಲಿ ತರೋ ಸಮಯ, ಅಂದರೆ ಚಟುವಟಿಕೆ ಸಮಯ. ಪರಿಸರ ಅಂದರೆ ಹೇಗಿರುತ್ತೆ ಅನ್ನೋದನ್ನ ಚಿತ್ರ ಬಿಡಿಸೋದಾದರೆ ಚಿತ್ರ ಬಿಡಿಸಿ, ಇಲ್ಲ ಬೇರೆ ಬೇರೆ ಮಟೀರಿಯಲ್ ಬಳಸಿ ಮಾದರಿ ಮಾಡ್ತೀರಾ ಅಂದರೆ ಮಾಡೆಲ್ ಮಾಡ್ತೀರಾ ಅಂತಂದರೆ ಹಾಗಾದರೂ ಮಾಡಿ, ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಕಲ್ಪನೆಯ ಪರಿಸರ ನೋಡೋಕೆ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.